ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 17/2/2026 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಅಮರಲೋಕ ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದೀರಿ. ಅಲ್ಲಿ ಯಾವುದೇ ದುಃಖ ಹಾಗೂ ಪಾಪವಿರೋದಿಲ್ಲ. ಅದು ನಿರ್ವಿಕಾರಿ ಪ್ರಪಂಚವಾಗಿದೆ. ಶಿವ ಭಗವಾನು ವಾಚ: ಈಶ್ವರೀಯ ಮನೆಯೂ ಆಗಿದೆ, ವಿಶ್ವವಿದ್ಯಾಲಯವೂ ಆಗಿದೆ, ಸಂಸ್ಥೆಯೂ ಆಗಿದೆ. ನೀವು ಮಕ್ಕಳಿಗೆ ತಿಳಿದಿದೆ, ಇವರು ಶಿವ ತಂದೆಯಾಗಿದ್ದಾರೆ. ಆತ್ಮಗಳು ಸಾಲಿಗ್ರಾಮರಾಗಿದ್ದೀರಿ. ಯಾರಿಗೆ ಈ ಶರೀರವಿದೆ, ನನ್ನ ಆತ್ಮವೆಂದು ಶರೀರ ಹೇಳೋದಿಲ್ಲ, ನನ್ನ ಶರೀರವೆಂದು ಆತ್ಮ ಹೇಳ್ತದೆ. ಆತ್ಮ ಅವಿನಾಶಿ, ಶರೀರ ವಿನಾಶಿಯಾಗಿದೆ. ನೀವೀಗ ಆತ್ಮವನ್ನು ತಿಳಿದುಕೊಂಡಿದ್ದೀರಿ. ನಮ್ಮ ತಂದೆ ಶಿವನಾಗಿದ್ದಾರೆ, ಅವರು ಪರಮಪಿತನಾಗಿದ್ದಾರೆ. ಆತ್ಮಕ್ಕೆ ಗೊತ್ತಿದೆ, ಅವರು ನಮ್ಮ ಪಾರಲೌಕಿಕ ತಂದೆಯಾಗಿದ್ದಾರೆ, ಪರಮ ಶಿಕ್ಷಕ, ಪರಮ ಸದ್ಗುರುವೂ ಆಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿಯೂ ಓ ಗಾಡ್ ಫಾದರ್ ಎಂದು ಕರೀತಾರೆ. ಶರೀರ ಬಿಡುವ ಸಮಯದಲ್ಲೂ ಹೇ ಭಗವಂತ, ಹೇ ಈಶ್ವರ ಎಂದು ಹೇಳ್ತಾರೆ, ಕರೆಯುತ್ತಾರಲ್ಲವೇ. ಆದರೆ ಯಾರ ಬುದ್ಧಿಯಲ್ಲಿಯೂ ಯಥಾರ್ಥ ರೀತಿಯಿಂದ ಕುಳಿತುಕೊಳ್ಳೋದಿಲ್ಲ. ತಂದೆಯಂತೂ ಎಲ್ಲ ಆತ್ಮರಿಗೂ ಒಬ್ಬರೇ ಆದರು. ಮತ್ತೆ ಹೇ ಪತಿತ ಪಾವನ ಎಂದು ಹೇಳಲಾಗ್ತದೆ ಅಂದ ಮೇಲೆ ಅವರು ಗುರುವೂ ಆದರು. ದುಃಖದಿಂದ ನಮ್ಮನ್ನು ಮುಕ್ತ ಮಾಡಿ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ಹೇಳ್ತಾರೆ. ಅಂದ ಮೇಲೆ ತಂದೆಯೂ ಆದರು ಮತ್ತು ಪತಿತ ಪಾವನ ಸದ್ಗುರುವೂ ಆದರು. ಸೃಷ್ಟಿ ಹೇಗೆ ಸುತ್ತುತ್ತದೆ, ಮನುಷ್ಯರು ಹೇಗೆ 84 ಜನ್ಮ ತೆಗೆದುಕೊಳ್ತಾರೆ ಎಂದು ಬೇಹದ್ದಿನ ಭೂಗೋಳ ಚರಿತ್ರೆಯನ್ನು ತಿಳಿಸುತ್ತಾರೆ. ಆದ್ದರಿಂದ ಪರಮ ಶಿಕ್ಷಕನೂ ಆದರು. ಅಜ್ಞಾನ ಕಾಲದಲ್ಲಿ ತಂದೆಯೇ ಬೇರೆ, ಶಿಕ್ಷಕನೇ ಬೇರೆ, ಗುರುವೇ ಬೇರೆ ಇರ್ತಾರೆ. ಈ ಬೇಹದ್ದಿನ ತಂದೆ, ಶಿಕ್ಷಕ, ಗುರು ಒಬ್ಬರೇ ಆಗಿದ್ದಾರೆ. ಎಷ್ಟೊಂದು ಅಂತರವಾಯಿತಲ್ಲವೇ. ಬೇಹದ್ದಿನ ತಂದೆ ಮಕ್ಕಳಿಗೆ ಬೇಹದ್ದಿನ ಆಸ್ತಿ ಕೊಡ್ತಾರೆ. ಲೌಕಿಕ ತಂದೆಯೂ ಸಹ ಹದ್ದಿನ ಆಸ್ತಿ ಕೊಡ್ತಾರೆ. ಆ ವಿದ್ಯೆಯೂ ಹದ್ದಿನದ್ದಾಗಿದೆ. ವಿಶ್ವದ ಚರಿತ್ರೆ, ಭೂಗೋಳವನ್ನು ಯಾರೂ ತಿಳಿದುಕೊಂಡಿಲ್ಲ. ಲಕ್ಷ್ಮೀನಾರಾಯಣರು ರಾಜ್ಯವನ್ನು ಹೇಗೆ ಪಡೆದರು, ಅವರ ರಾಜ್ಯ ಎಷ್ಟು ಸಮಯ ಹಿಡಿಸಿತು, ಮತ್ತೆ ತ್ರೇತಾದ ರಾಮ ಸೀತೆ ಎಷ್ಟು ಸಮಯ ರಾಜ್ಯ ಮಾಡಿದರು, ಏನನ್ನೂ ತಿಳಿದುಕೊಂಡಿಲ್ಲ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಬೇಹದ್ದಿನ ತಂದೆ ನಮಗೆ ಓದಿಸಲು ಬಂದಿದ್ದಾರೆ. ತಂದೆ ಸದ್ಗತಿಯ ಮಾರ್ಗವನ್ನು ತಿಳಿಸ್ತಾರೆ. ನೀವು 84 ಜನ್ಮಗಳನ್ನು ತೆಗೆದುಕೊಳ್ತಾ ಪತಿತರಾಗ್ತೀರಿ. ಈಗ ಪಾವನರಾಗಬೇಕಾಗಿದೆ. ಇದು ತಮೋಪ್ರಧಾನ ಪ್ರಪಂಚವಾಗಿದೆ. ಸತೋ ರಜೋ ತಮೋದಲ್ಲಿ ಪ್ರತಿಯೊಂದು ವಸ್ತು ಬರ್ತದೆ. ಈ ಸೃಷ್ಟಿಗೂ ಆಯುಸ್ಸಿದೆ. ಅದು ಹೊಸದರಿಂದ ಹಳೆಯದು ಮತ್ತೆ ಹಳೆಯದರಿಂದ ಹೊಸದಾಗ್ತದೆ. ಇದನ್ನಂತೂ ಎಲ್ಲರೂ ತಿಳಿದುಕೊಂಡಿದ್ದಾರೆ. ಸತ್ಯಯುಗದಲ್ಲಿ ಭಾರತವೇ ಇತ್ತು. ಅಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು. ಒಳ್ಳೆಯದು. ಮತ್ತೇನಾಯಿತು? ಅವರು ಪುನರ್ಜನ್ಮ ತೆಗೆದುಕೊಂಡರು. ಸತೋಪ್ರಧಾನರಿಂದ ಸತೋ ರಜೋ ತಮೋದಲ್ಲಿ ಬಂದರು. ಇಷ್ಟಿಷ್ಟು ಜನ್ಮಗಳನ್ನು ತೆಗೆದುಕೊಂಡರು. ಭಾರತದಲ್ಲಿ 5000 ವರ್ಷಗಳ ಮೊದಲು ಲಕ್ಷ್ಮೀನಾರಾಯಣರ ರಾಜ್ಯವಿದ್ದಾಗ ಅಲ್ಲಿ ಮನುಷ್ಯರ ಆಯುಸ್ಸು ಅಂದಾಜು 125ರಿಂದ 150 ವರ್ಷಗಳಿರ್ತದೆ.
ಅದಕ್ಕೆ ಅಮರಲೋಕವೆಂದು ಹೇಳಲಾಗ್ತದೆ. ಅಕಾಲ ಮೃತ್ಯು ಎಂದೂ ಆಗೋದಿಲ್ಲ. ಇದು ಮೃತ್ಯುಲೋಕವಾಗಿದೆ. ಅಮರಲೋಕದಲ್ಲಿ ಮನುಷ್ಯರು ಅಮರರಾಗಿರ್ತಾರೆ, ದೀರ್ಘಾಯುಸ್ಸಿರ್ತದೆ. ಸತ್ಯಯುಗದಲ್ಲಿ ಪವಿತ್ರ ಗೃಹಸ್ಥಾಶ್ರಮವಾಗಿತ್ತು. ನಿರ್ವಿಕಾರಿ ಪ್ರಪಂಚವೆಂದು ಹೇಳಲಾಗ್ತದೆ. ಈಗ ವಿಕಾರಿ ಪ್ರಪಂಚವಾಗಿದೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವು ಶಿವ ತಂದೆಯ ಸಂತಾನರಾಗಿದ್ದೇವೆ. ಆಸ್ತಿ ಶಿವ ತಂದೆಯಿಂದ ಸಿಗ್ತದೆ. ಇವರು ತಾತ, ಅವರು ತಂದೆ. ತಾತನ ಆಸ್ತಿ ಸಿಗ್ತದೆ. ತಾತನ ಆಸ್ತಿಯ ಮೇಲೆ ಎಲ್ಲರಿಗೆ ಅಧಿಕಾರವಿರುತ್ತದೆ. ಬ್ರಹ್ಮಾರವರಿಗೆ ಪ್ರಜಾಪಿತನೆಂದು ಹೇಳಲಾಗ್ತದೆ. ಆಡಮ್, ಈವ್, ಆದಮ್, ಬೀಬಿ ತಂದೆ ನಿರಾಕಾರ ಪರಮಪಿತನಾಗಿದ್ದಾರೆ. ಈ ಪ್ರಜಾಪಿತ ಸಾಕಾರ ತಂದೆಯಾದರೂ ಇವರಿಗೆ ತಮ್ಮ ಶರೀರವಿದೆ. ಶಿವ ತಂದೆಗೆ ತಮ್ಮ ಶರೀರವಿಲ್ಲ. ಅಂದಾಗ ನಿಮಗೆ ಶಿವ ತಂದೆಯಿಂದ ಬ್ರಹ್ಮಾರವರ ಮೂಲಕ ಆಸ್ತಿ ಸಿಗ್ತದೆ. ತಾತನ ಆಸ್ತಿ ತಂದೆಯ ಮೂಲಕ ಸಿಗುತ್ತದೆಯಲ್ಲವೇ? ಶಿವ ತಂದೆಯಿಂದಲೂ ಬ್ರಹ್ಮಾರವರ ಮೂಲಕ ನೀವು ಮನುಷ್ಯರಿಂದ ದೇವತೆಗಳಾಗ್ತಿದ್ದೀರಿ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರು. ಯಾರು ಮಾಡಿದರು? ಭಗವಂತ. ಗ್ರಂಥದಲ್ಲಿ ಮಹಿಮೆ ಮಾಡುತ್ತಾರಲ್ಲವೇ? ಬಹಳಷ್ಟು ಮಹಿಮೆ ಇದೆ. ಹೇಗೆ ಅಲೀಫನನ್ನು ನೆನಪು ಮಾಡಿದರೆ ಬಾದಶಾಹಿ ನಿಮ್ಮದಾಗುವುದೆಂದು ತಂದೆ ಹೇಳ್ತಾರೆ, ಅದೇ ರೀತಿ ಗುರುನಾನಕರು ಹೇಳ್ತಾರೆ, ಸಾಹೇಬನನ್ನು ಜಪಿಸಿದರೆ ಸುಖ ಸಿಗುವುದು. ಆ ನಿರಾಕಾರ ಅಕಾಲ ಮೂರ್ತಿ ತಂದೆಯದ್ದೇ ಮಹಿಮೆ ಹಾಡ್ತಾರೆ. ತಂದೆ ತಿಳಿಸ್ತಾರೆ, ನನ್ನ ನೆನಪು ಮಾಡಿದರೆ ಸುಖ ಸಿಗುವುದು. ಈಗ ತಂದೆಯನ್ನೇ ನೆನಪು ಮಾಡುತ್ತೀರಿ. ಯುದ್ಧ ಮುಕ್ತಾಯವಾದ ಮೇಲೆ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಒಂದೇ ಧರ್ಮವಿರುವುದು. ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ. ಭಗವಾನುವಾಚ ಪತಿತ ಪಾವನ ಜ್ಞಾನಸಾಗರ ಎಂದು ಭಗವಂತನಿಗೆ ಹೇಳಲಾಗ್ತದೆ. ಅವರೇ ದುಃಖಹರ್ತ ಸುಖಕರ್ತನಾಗಿದ್ದಾರೆ. ಯಾವಾಗ ನಾವು ತಂದೆಯ ಮಕ್ಕಳಾಗ್ತೇವೆ ಅಂದ ಮೇಲೆ ನಾವೂ ಸುಖದಲ್ಲಿರಬೇಕು. ಭಾರತವಾಸಿಗಳು ಸತ್ಯಯುಗದಲ್ಲಿದ್ದಿರಿ. ಉಳಿದೆಲ್ಲ ಆತ್ಮರು ಶಾಂತಿಧಾಮದಲ್ಲಿದ್ದರು. ಈಗ ಎಲ್ಲ ಆತ್ಮರು ಮೇಲಿನಿಂದ ಇಲ್ಲಿ ಬರುತ್ತಿದ್ದಾರೆ. ಮತ್ತೆ ನಾವು ಹೋಗಿ ದೇವಿ ದೇವತೆಗಳಾಗುತ್ತೇವೆ. ಸ್ವರ್ಗದಲ್ಲಿ ಪಾತ್ರವನ್ನು ಅಭಿನಯಿಸ್ತೇವೆ. ಈ ಹಳೆಯ ಪ್ರಪಂಚ ದುಃಖಧಾಮವಾಗಿದೆ. ಹೊಸ ಪ್ರಪಂಚ ಸುಖಧಾಮವಾಗಿದೆ. ಮನೆ ಹಳೆಯದಾದರೆ ಅದರಲ್ಲಿ ಇಲಿ, ಹಾವು ಇತ್ಯಾದಿಗಳು ಬರ್ತವೆ. ಈ ಪ್ರಪಂಚವೂ ಅದೇ ರೀತಿ ಇದೆ. ಈ ಕಲ್ಪದ ಆಯುಸ್ಸು 5000 ವರ್ಷಗಳಾಗಿವೆ. ಈಗ ಅಂತ್ಯವಾಗಿದೆ. ಗಾಂಧೀಜಿಯೂ ಸಹ ಹೊಸ ಪ್ರಪಂಚ, ಹೊಸ ದೆಹಲಿಯಾಗಲಿ, ರಾಮರಾಜ್ಯವಾಗಲಿ ಎಂದು ಬಯಸುತ್ತಿದ್ದರು. ಆದರೆ ಇದಂತೂ ತಂದೆಯದ್ದೇ ಕರ್ತವ್ಯವಾಗಿದೆ. ದೇವತೆಗಳ ರಾಜ್ಯಕ್ಕೆ ರಾಮರಾಜ್ಯವೆಂದು ಹೇಳ್ತಾರೆ. ಹೊಸ ಪ್ರಪಂಚದಲ್ಲಿ ಖಂಡಿತವಾಗಿ ಲಕ್ಷ್ಮೀನಾರಾಯಣರ ರಾಜ್ಯವಿರುವುದು. ಮೊದಲು ರಾಧೆ ಕೃಷ್ಣರಿಬ್ಬರು ಬೇರೆ ಬೇರೆ ರಾಜಧಾನಿಯವರಾಗಿರ್ತಾರೆ. ಮತ್ತೆ ಅವರ ವಿವಾಹವಾದ ಮೇಲೆ ಲಕ್ಷ್ಮೀನಾರಾಯಣರಾಗ್ತಾರೆ. ಅಂದಾಗ ಅವಶ್ಯವಾಗಿ ಈ ಸಮಯದಲ್ಲಿಯೇ ಅಂತಹ ಕರ್ಮವನ್ನು ಮಾಡ್ತಾರೆ. ತಂದೆ ನಿಮಗೆ ಕರ್ಮ, ಅಕರ್ಮ, ವಿಕರ್ಮದ ಗತಿಯನ್ನು ತಿಳಿಸ್ತಾರೆ. ರಾವಣ ರಾಜ್ಯದಲ್ಲಿ ಮನುಷ್ಯರು ಯಾವುದೇ ಕರ್ಮ ಮಾಡಿದರೂ ಆ ಕರ್ಮ ವಿಕರ್ಮವಾಗ್ತದೆ. ಸತ್ಯಯುಗದಲ್ಲಿ ಕರ್ಮ ಅಕರ್ಮವಾಗ್ತದೆ. ಗೀತೆಯಲ್ಲಿಯೂ ಇದೆ, ಆದರೆ ಹೆಸರನ್ನು ಬದಲಾಯಿಸಿದ್ದಾರೆ. ಇದು ತಪ್ಪಾಗಿದೆ. ಸತ್ಯಯುಗದಲ್ಲಿ ಕೃಷ್ಣ ಜಯಂತಿ ಆಗ್ತದೆ. ಶಿವ ನಿರಾಕಾರ ಪರಮಪಿತನಾಗಿದ್ದಾರೆ. ಕೃಷ್ಣ ಸಾಕಾರ ಮನುಷ್ಯನಾಗಿದ್ದಾರೆ. ಮೊದಲು ಶಿವ ಜಯಂತಿಯಾಗ್ತದೆ, ನಂತರ ಕೃಷ್ಣ ಜಯಂತಿ ಭಾರತದಲ್ಲಿಯೇ ಆಚರಿಸ್ತಾರೆ. ಶಿವರಾತ್ರಿ ಎಂದು ಹೇಳ್ತಾರೆ. ತಂದೆ ಬಂದು ಭಾರತಕ್ಕೆ ಸ್ವರ್ಗದ ರಾಜ್ಯವನ್ನು ಕೊಡ್ತಾರೆ. ಶಿವಜಯಂತಿಯ ನಂತರ ಕೃಷ್ಣ ಜಯಂತಿ ಆಗುವುದು. ಅದರ ಮಧ್ಯದಲ್ಲಿ ರಕ್ಷಾಬಂಧನವಾಗ್ತದೆ. ಏಕೆಂದರೆ ಪವಿತ್ರತೆ ಬೇಕಾಗಿದೆ. ಹಳೆಯ ಪ್ರಪಂಚದ ವಿನಾಶವೂ ಆಗಬೇಕು. ನಂತರ ಯುದ್ಧವಾದಾಗ ಎಲ್ಲರೂ ಸಮಾಪ್ತಿಯಾಗ್ತಾರೆ. ನೀವು ಹೋಗಿ ಹೊಸ ಪ್ರಪಂಚದಲ್ಲಿ ರಾಜ್ಯ ಮಾಡ್ತೀರಿ. ನೀವು ಈ ಹಳೆಯ ಪ್ರಪಂಚ ಮೃತ್ಯುಲೋಕಕ್ಕಾಗಿ ಓದೋದಿಲ್ಲ. ನಿಮ್ಮ ವಿದ್ಯೆ ಹೊಸ ಪ್ರಪಂಚ ಅಮರಲೋಕಕ್ಕಾಗಿ ಇದೆ. ಇಂತಹ ಯಾವುದೇ ಕಾಲೇಜ್ ಇರುವುದಿಲ್ಲ. ಈಗ ತಂದೆ ತಿಳಿಸ್ತಾರೆ, ಮೃತ್ಯುಲೋಕದ ಅಂತ್ಯವಾಗಿದೆ. ಆದ್ದರಿಂದ ಬೇಗನೆ ಓದಿ ಬುದ್ಧಿವಂತರಾಗಬೇಕಾಗಿದೆ. ಇವರು ತಂದೆಯೂ ಆಗಿದ್ದಾರೆ, ಪತಿತ ಪಾವನನೂ ಆಗಿದ್ದಾರೆ, ಓದಿಸುತ್ತಾರೆ. ಆದ್ದರಿಂದ ಇದು ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ. ಭಗವಾನುವಾಚ ಆಗಿದೆಯಲ್ಲವೇ? ಶ್ರೀಕೃಷ್ಣ
ಸತ್ಯಯುಗದ ರಾಜಕುಮಾರನಾಗಿದ್ದಾನೆ. ಕೃಷ್ಣನೂ ಸಹ ಶಿವತಂದೆಯಿಂದ ಆಸ್ತಿ ತೆಗೆದುಕೊಳ್ಳುತ್ತಾನೆ. ಈ ಸಮಯದಲ್ಲಿ ಎಲ್ಲರೂ ಭವಿಷ್ಯಕ್ಕಾಗಿ ಆಸ್ತಿ ತೆಗೆದುಕೊಳ್ಳುತ್ತಿದ್ದೀರಿ. ಮತ್ತೆ ಯಾರೆಷ್ಟು ಓದುವರೋ ಅಷ್ಟು ಆಸ್ತಿ ಸಿಗುವುದು. ಓದದಿದ್ದರೆ ಪದವಿ ಕಡಿಮೆಯಾಗ್ತದೆ. ಭಲೆ ಎಲ್ಲಿಯಾದರೂ ಇರಿ, ಓದುತ್ತಾ ಇರಿ. ಮುರಳಿಯಂತೂ ವಿದೇಶಕ್ಕೂ ಹೋಗ್ತದೆ. ತಂದೆ ನಿತ್ಯವೂ ಸಾವಧಾನವನ್ನು ಕೊಡುತ್ತಿರುತ್ತಾರೆ. ಮಕ್ಕಳೇ, ತಂದೆಯ ನೆನಪು ಮಾಡಿ. ಇದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗ್ತವೆ. ಆತ್ಮದಲ್ಲಿ ಯಾವ ತುಕ್ಕು ಹಿಡಿದಿದೆಯೋ ಅದು ಬಿಟ್ಟು ಹೋಗುವುದು. ಆತ್ಮ 100% ಪವಿತ್ರವಾಗಬೇಕಾಗಿದೆ. ಈಗಂತೂ ಅಪವಿತ್ರವಾಗಿದೆ. ಭಕ್ತಿಯನ್ನಂತೂ ಮನುಷ್ಯರು ಬಹಳ ಮಾಡ್ತಾರೆ. ತೀರ್ಥಯಾತ್ರೆಗಳಿಗೆ, ಮೇಳಗಳಿಗೆ ಲಕ್ಷಾಂತರ ಮನುಷ್ಯರು ಹೋಗ್ತಾರೆ. ಇದಂತೂ ಜನ್ಮ ಜನ್ಮಾಂತರದಿಂದ ನಡೆದು ಬರುತ್ತಿದೆ. ಎಷ್ಟೊಂದು ಮಂದಿರಗಳನ್ನು ಕಟ್ಟಿಸ್ತಾರೆ, ಪರಿಶ್ರಮ ಪಡ್ತಾರೆ. ಆದರೂ ಸಹ ಏಣಿಯನ್ನು ಕೆಳಗಿಳಿಯುತ್ತಾ ಬರ್ತಾರೆ. ನೀವೀಗ ತಿಳಿದುಕೊಂಡಿದ್ದೀರಿ, ನಾವು ಏರುವ ಕಲೆಯಿಂದ ಸುಖಧಾಮದಲ್ಲಿ ಹೋಗ್ತೇವೆ. ಮತ್ತೆ ನಾವು ಇಳಿಯಬೇಕಾಗಿದೆ. ಕಲೆಗಳು ಕಡಿಮೆಯಾಗುತ್ತಾ ಹೋಗ್ತವೆ. ಹೊಸ ಮನೆಯನ್ನು ಕಟ್ಟಿ 10 ವರ್ಷಗಳ ನಂತರ ಅದರ ಸೌಂದರ್ಯ ಖಂಡಿತ ಕಡಿಮೆಯಾಗುವುದು. ನೀವು ಹೊಸ ಪ್ರಪಂಚ ಸತ್ಯಯುಗದಲ್ಲಿದ್ದೀರಿ. 1250 ವರ್ಷಗಳ ನಂತರ ರಾಮರಾಜ್ಯ ಆರಂಭವಾಯಿತು. ಈಗಂತೂ ಸಂಪೂರ್ಣ ತಮೋಪ್ರಧಾನರಾಗಿದ್ದೀರಿ. ಎಷ್ಟೊಂದು ಜನಸಂಖ್ಯೆಯಾಗಿದೆ. ಪ್ರಪಂಚವೂ ಹಳೆಯದಾಗಿದೆ. ಅವರಂತೂ ಫ್ಯಾಮಿಲಿ ಪ್ಲಾನಿಂಗ್ನ ಯೋಜನೆ ಮಾಡುತ್ತಿರುತ್ತಾರೆ. ಎಷ್ಟೊಂದು ತಬ್ಬಿಬ್ಬಾಗುತ್ತಿರುತ್ತಾರೆ. ನಾವು ಬರೀತೇವೆ, ಇದು ಪರಮಾತ್ಮನ ಕರ್ತವ್ಯವೇ ಆಗಿದೆ. ಸತ್ಯಯುಗದಲ್ಲಿ ಕೇವಲ 9 ರಿಂದ 10 ಲಕ್ಷ ಮಂದಿಯೇ ಇರ್ತಾರೆ. ಉಳಿದೆಲ್ಲರೂ ತಮ್ಮ ಮಧುರ ಮನೆಗೆ ಹೊರಟು ಹೋಗ್ತಾರೆ. ಇದು ಈಶ್ವರನ ಫ್ಯಾಮಿಲಿ ಪ್ಲಾನಿಂಗ್ ಆಗಿದೆ. ಒಂದು ಧರ್ಮದ ಸ್ಥಾಪನೆ, ಉಳಿದೆಲ್ಲ ಧರ್ಮಗಳ ವಿನಾಶ. ತಂದೆ ತಮ್ಮ ಈ ಕರ್ತವ್ಯವನ್ನು ಮಾಡ್ತಿದ್ದಾರೆ. ಆ ಮನುಷ್ಯರು ಹೇಳ್ತಾರೆ, ಭಲೆ ವಿಕಾರದಲ್ಲಿ ಹೋಗಿ, ಆದರೆ ಮಕ್ಕಳಾಗಬಾರದು. ಹೀಗೆ ಮಾಡ್ತಾ ಮಾಡ್ತಾ ಏನೂ ಆಗೋದಿಲ್ಲ. ಆ ಯೋಜನೆ ಬೇಹದ್ದಿನ ತಂದೆಯ ಕೈಯಲ್ಲಿದೆ. ತಂದೆ ತಿಳಿಸ್ತಾರೆ, ನಾನೇ ದುಃಖಧಾಮದಿಂದ ಸುಖಧಾಮವನ್ನಾಗಿ ಮಾಡಲು ಬಂದಿದ್ದೇನೆ. ಪ್ರತಿ 5000 ವರ್ಷಗಳ ನಂತರ ನಾನು ಬರ್ತೇನೆ. ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯಲ್ಲಿ. ಈಗ ಇದು ಸಂಗಮವಾಗಿದೆ. ಈಗ ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚವಾಗ್ತದೆ. ಹಳೆಯ ಪ್ರಪಂಚದ ವಿನಾಶ ಮತ್ತು ಹೊಸ ಪ್ರಪಂಚದ ಸ್ಥಾಪನೆ ಇದು ತಂದೆಯದ್ದೇ ಕರ್ತವ್ಯವಾಗಿದೆ. ಸತ್ಯಯುಗದಲ್ಲಿ ಒಂದೇ ಧರ್ಮವಿತ್ತು. ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರು, ಮಹಾರಾಜ ಮಹಾರಾಣಿಯಾಗಿದ್ದರು. ಇದನ್ನೂ ನೀವು ತಿಳಿದುಕೊಂಡಿದ್ದೀರಿ. ಈ ಮಾಲೆ ಯಾರಿಂದ ಮಾಡಲ್ಪಟ್ಟಿದೆ? ಮಾಲೆಯಲ್ಲಿ ಹೂ ಶಿವತಂದೆಯಾಗಿದ್ದಾರೆ. ನಂತರ ಜೋಡಿ ಮಣಿಗಳು ಬ್ರಹ್ಮ ಸರಸ್ವತಿಯಾಗಿದ್ದಾರೆ. ಅವರದ್ದೇ ಈ ಮಾಲೆಯಾಗಿದೆ. ಅವರು ವಿಶ್ವವನ್ನು ನರಕದಿಂದ ಸ್ವರ್ಗ, ಪತಿತದಿಂದ ಪಾವನ ಮಾಡುತ್ತಾರೆ. ಯಾರು ಸರ್ವೀಸ್ ಮಾಡಿ ಹೋಗುತ್ತಾರೆಯೋ ಅವರದ್ದೇ ನೆನಪಿರ್ತದೆ. ಆದ್ದರಿಂದ ತಂದೆ ತಿಳಿಸ್ತಾರೆ, ಇವರು ಸತ್ಯಯುಗದಲ್ಲಿ ಪವಿತ್ರರಾಗಿದ್ದರಲ್ಲವೇ? ಪ್ರವೃತ್ತಿ ಮಾರ್ಗ ಪವಿತ್ರವಾಗಿತ್ತು. ಈಗಂತೂ ಪತಿತರಾಗಿದ್ದಾರೆ. ಪತಿತ ಪಾವನ ಬನ್ನಿ, ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೀತಾರೆ. ಸತ್ಯಯುಗದಲ್ಲಿ ಈ ರೀತಿ ಕರೆಯೋದಿಲ್ಲ. ಸುಖದಲ್ಲಿ ಯಾರೂ ತಂದೆಯ ಸ್ಮರಣೆ ಮಾಡೋದಿಲ್ಲ. ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡ್ತಾರೆ. ತಂದೆ ಮುಕ್ತಿದಾತ, ದಯಾಹೃದಯಿ, ಆನಂದ ಸಾಗರನಾಗಿದ್ದಾರೆ. ಬಂದು ಎಲ್ಲರಿಗೂ ಮುಕ್ತಿ, ಜೀವನ್ಮುಕ್ತಿ ಕೊಡ್ತಾರೆ. ಬಂದು ನಮ್ಮನ್ನು ಮಧುರ ಮನೆಗೆ ಕರೆದುಕೊಂಡು ಹೋಗಿ ಎಂದು ಅವರನ್ನೇ ಕರೀತಾರೆ. ಈಗ ಸುಖವಿಲ್ಲ. ಇದು ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಾಗಿದೆ. ಸತ್ಯಯುಗದಲ್ಲಂತೂ ರಾಜ, ರಾಣಿ, ಪ್ರಜೆಗಳಿರ್ತಾರೆ. ತಂದೆ ತಿಳಿಸ್ತಾರೆ, ನೀವು ಹೇಗೆ ವಿಶ್ವದ ಮಾಲೀಕರಾಗ್ತೀರಿ? ಅಲ್ಲಿ ನಿಮ್ಮ ಬಳಿ ಅಪಾರ ಲೆಕ್ಕವಿಲ್ಲದಷ್ಟು ಹಣವಿರುತ್ತದೆ. ಚಿನ್ನದ ಇಟ್ಟಿಗೆಗಳಿಂದ ಮನೆ ಕಟ್ಟುತ್ತಾರೆ. ಯಂತ್ರದಿಂದ ಚಿನ್ನದ ಇಟ್ಟಿಗೆಗಳು ತಯಾರಾಗ್ತವೆ. ಮತ್ತೆ ಅವುಗಳಲ್ಲಿಯೂ ವಜ್ರ ರತ್ನಗಳನ್ನು ಜೋಡಿಸ್ತಾರೆ. ದ್ವಾಪರದಲ್ಲಿಯೂ ಎಷ್ಟೊಂದು ವಜ್ರಗಳಿತ್ತು. ಲೂಟಿ ಮಾಡಿಕೊಂಡು ಹೋದರು. ಈಗಂತೂ ಚಿನ್ನವೇ ಕಾಣಿಸುತ್ತಿಲ್ಲ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ತಂದೆ ತಿಳಿಸ್ತಾರೆ, ನಾನು ಪ್ರತಿ 5000 ವರ್ಷಗಳ ನಂತರ ಬರ್ತೇನೆ. ಹಳೆಯ ಪ್ರಪಂಚದ ವಿನಾಶಕ್ಕಾಗಿ ಈ ಅಣುಬಾಂಬುಗಳು ತಯಾರಾಗಿವೆ. ಇದು ವಿಜ್ಞಾನವಾಗಿದೆ. ಬುದ್ಧಿಶಕ್ತಿಯಿಂದ ಇಂತಿಂತಹ ವಸ್ತುಗಳನ್ನು ತಯಾರು ಮಾಡಿದ್ದಾರೆ. ಅದರಿಂದ ತಮ್ಮದೇ ಕುಲದ ವಿನಾಶ ಮಾಡಿಕೊಳ್ಳುತ್ತಾರೆ. ಇವನ್ನು ಕೇವಲ ಇಟ್ಟುಕೊಳ್ಳೋದಕ್ಕಾಗಿ ತಯಾರಿಸುವುದಿಲ್ಲ. ಇದು ರಿಹರ್ಸಲ್ ಆಗುತ್ತಿರುತ್ತದೆ.
ಎಲ್ಲಿಯವರೆಗೆ ರಾಜಧಾನಿ ಸ್ಥಾಪನೆಯಾಗುವುದಿಲ್ಲವೋ ಅಲ್ಲಿಯವರೆಗೆ ಯುದ್ಧಗಳಾಗುವುದಿಲ್ಲ. ತಯಾರಿಗಳಂತೂ ನಡೆಯುತ್ತಿವೆ. ಅದರ ಜೊತೆಗೆ ಪ್ರಾಕೃತಿಕ ವಿಕೋಪಗಳೂ ಆಗುವವು. ಇಷ್ಟೆಲ್ಲ ಜನಸಂಖ್ಯೆ ಇರೋದಿಲ್ಲ. ಈಗ ಮಕ್ಕಳು ಈ ಹಳೆಯ ಪ್ರಪಂಚವನ್ನು ಮರೆತು ಬಿಡಬೇಕಾಗಿದೆ. ಮಧುರ ಮನೆ, ಸ್ವರ್ಗದ ರಾಜ್ಯಭಾಗ್ಯವನ್ನು ನೆನಪು ಮಾಡಬೇಕಾಗಿದೆ. ಹೇಗೆ ಹೊಸ ಮನೆಯನ್ನು ಕಟ್ಟಿಸಿದಾಗ ಬುದ್ಧಿಯಲ್ಲಿ ಹೊಸ ಮನೆಯೇ ನೆನಪಿರುತ್ತದೆಯಲ್ಲವೇ? ಈಗಲೂ ಹೊಸ ಪ್ರಪಂಚದ ಸ್ಥಾಪನೆಯಾಗ್ತದೆ. ತಂದೆ ಸರ್ವರ ಸದ್ಗತಿದಾತನಾಗಿದ್ದಾರೆ. ಆತ್ಮರೆಲ್ಲರೂ ಹೊರಟು ಹೋಗುವರು. ಬಾಕಿ ಶರೀರಗಳು ಇಲ್ಲಿ ಸಮಾಪ್ತಿಯಾಗ್ತವೆ. ಆತ್ಮ ತಂದೆಯ ನೆನಪಿನಿಂದ ಪವಿತ್ರವಾಗ್ತದೆ. ಪವಿತ್ರರು ಖಂಡಿತವಾಗಿಯೂ ಆಗಬೇಕಾಗಿದೆ. ದೇವತೆಗಳು ಪವಿತ್ರರಲ್ಲವೇ? ಅವರ ಮುಂದೆ ಎಂದೂ ಬೀಡಿ, ತಂಬಾಕು ಇತ್ಯಾದಿಗಳನ್ನು ಇಡೋದಿಲ್ಲ. ಅವರು ವೈಷ್ಣವರಾಗಿದ್ದಾರೆ. ವಿಷ್ಣುಪುರಿ ಎಂದು ಹೇಳಲಾಗ್ತದೆ. ಅದು ನಿರ್ವಿಕಾರಿ ಪ್ರಪಂಚವಾಗಿದೆ. ಇದು ವಿಕಾರಿ ಪ್ರಪಂಚವಾಗಿದೆ. ಈಗ ನಿರ್ವಿಕಾರಿ ಪ್ರಪಂಚದಲ್ಲಿ ಹೋಗಬೇಕಾಗಿದೆ. ಇನ್ನು ಸ್ವಲ್ಪವೇ ಸಮಯವಿದೆ. ಇದನ್ನಂತೂ ಅವರೂ ಸ್ವಯಂ ತಿಳಿದುಕೊಳ್ತಾರೆ. ಅಣುಬಾಂಬುಗಳಿಂದ ಎಲ್ಲರೂ ಸಮಾಪ್ತಿಯಾಗ್ತಾರೆ ಎಂದು. ಯುದ್ಧವಂತೂ ನಡೆಯಲೇಬೇಕಾಗಿದೆ. ನಮಗೆ ಯಾರೋ ಪ್ರೇರಣೆ ಕೊಡುವವರಿದ್ದಾರೆ, ಅದರಿಂದ ನಾವು ತಯಾರಿಸುತ್ತಿದ್ದೇವೆ ಎಂದು ಹೇಳ್ತಾರೆ. ನಮ್ಮದೇ ಕುಲದ ವಿನಾಶವಾಗುತ್ತಿದೆ ಎಂಬುದೂ ಸಹ ತಿಳಿದಿದೆ. ಆದರೆ ಅವನ್ನು ತಯಾರಿಸದೇ ಇರಲು ಸಾಧ್ಯವಿಲ್ಲ. ಶಂಕರನ ಮೂಲಕ ವಿನಾಶ, ಇದೂ ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ವಿನಾಶ ಸಮ್ಮುಖದಲ್ಲಿ ನಿಂತಿದೆ. ಜ್ಞಾನ ಯಜ್ಞದಿಂದ ಈ ವಿನಾಶದ ಜ್ವಾಲೆ ಪ್ರಜ್ವಲಿತವಾಗಿದೆ. ನೀವೀಗ ಸ್ವರ್ಗದ ಮಾಲೀಕರಾಗುವುದಕ್ಕಾಗಿ ಓದುತ್ತಿದ್ದೀರಿ. ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗಿ ಹೊಸದಾಗುವುದು. ಈ ಚಕ್ರ ಸುತ್ತುತ್ತಿರುತ್ತದೆ. ಚರಿತ್ರೆಯ ಪುನರಾವರ್ತನೆ. ಮೊದಲು ಆದಿಸನಾತನ ದೇವಿ ದೇವತಾ ಧರ್ಮವಿತ್ತು. ನಂತರ ಚಂದ್ರವಂಶಿ ಕ್ಷತ್ರಿಯ ಧರ್ಮ. ಅದರ ನಂತರ ಇಸ್ಲಾಮಿ, ಬೌದ್ಧಿ ಮೊದಲಾದವರು ಬಂದರು. ಮತ್ತೆ ಅವಶ್ಯವಾಗಿ ಮೊದಲ ನಂಬರಿನವರು ಬರುವರು. ಮತ್ತೆಲ್ಲರೂ ವಿನಾಶವಾಗುವರು. ನೀವು ಮಕ್ಕಳಿಗೆ ಯಾರು ಓದಿಸುತ್ತಿದ್ದಾರೆ? ಆ ನಿರಾಕಾರ ಶಿವತಂದೆ. ಅವರೇ ಶಿಕ್ಷಕ, ಸದ್ಗುರುವಾಗಿದ್ದಾರೆ. ಬರುತ್ತಿದ್ದಂತೆಯೇ ವಿದ್ಯೆಯನ್ನು ಆರಂಭಿಸುತ್ತಾರೆ. ಆದ್ದರಿಂದ ಶಿವಜಯಂತಿಯೇ ಗೀತಾ ಜಯಂತಿ ಎಂದು ಬರೆಯಲ್ಪಟ್ಟಿದೆ. ಗೀತಾ ಜಯಂತಿಯೇ ಶ್ರೀಕೃಷ್ಣ ಜಯಂತಿಯಾಗಿದೆ. ಶಿವತಂದೆ ಸತ್ಯಯುಗದ ಸ್ಥಾಪನೆ ಮಾಡ್ತಾರೆ. ಸತ್ಯಯುಗಕ್ಕೆ ಕೃಷ್ಣಪುರಿ ಎಂದು ಹೇಳಲಾಗ್ತದೆ. ಈಗ ನಿಮಗೆ ಓದಿಸುವವರು ಯಾವುದೇ ಸಾಧು ಸಂತ ಮನುಷ್ಯರಲ್ಲ. ಇವರು ದುಃಖಹರ್ತ, ಸುಖಕರ್ತ, ಬೇಹದ್ದಿನ ತಂದೆಯಾಗಿದ್ದಾರೆ. 21 ಜನ್ಮಗಳಿಗಾಗಿ ನಿಮಗೆ ಆಸ್ತಿಯನ್ನು ಕೊಡ್ತಾರೆ. ವಿನಾಶವಂತೂ ಆಗಿಯೇ ಆಗುವುದು. ಈ ಸಮಯಕ್ಕಾಗಿಯೇ ಹೇಳಲಾಗ್ತದೆ, ಕೆಲವರದ್ದು ಮಣ್ಣು ಪಾಲಾಯಿತು, ಕೆಲವರದ್ದು ರಾಜರು ತಿಂದರು, ಕಳ್ಳತನವೂ ಬಹಳ ಆಗುವುದು, ಬೆಂಕಿಯೂ ಬೀಳುವುದು. ಈ ಯಜ್ಞದಲ್ಲಿ ಎಲ್ಲವೂ ಸ್ವಾಹ ಆಗುವುದು. ಈಗಿನ್ನೂ ಸ್ವಲ್ಪ ಸ್ವಲ್ಪ ಬೆಂಕಿ ಬೀಳ್ತದೆ, ಮತ್ತೆ ತಣ್ಣಗಾಗ್ತದೆ. ಇನ್ನೂ ಸ್ವಲ್ಪ ಸಮಯವಿದೆ. ಎಲ್ಲರೂ ಪರಸ್ಪರ ಹೊಡೆದಾಡುತ್ತಾರೆ. ಆಗ ಬಿಡಿಸುವವರು ಯಾರೂ ಇರೋದಿಲ್ಲ. ರಕ್ತದ ನದಿಗಳು ಹರಿದ ನಂತರ ಹಾಲಿನ ನದಿಗಳು ಹರಿಯುವವು. ಇದಕ್ಕೆ ನಿರಪರಾಧಿಗಳ ಕೊಲೆ ಅರ್ಥಾತ್ ರಕ್ತ ಕ್ರಾಂತಿ ಎಂದು ಹೇಳಲಾಗ್ತದೆ. ಮಕ್ಕಳು ಸಾಕ್ಷಾತ್ಕಾರ ಮಾಡಿದ್ದೀರಿ, ಮತ್ತೆ ಈ ಕಣ್ಣುಗಳಿಂದಲೂ ನೋಡ್ತೀರಿ. ವಿನಾಶಕ್ಕೆ ಮೊದಲು ತಂದೆಯ ನೆನಪು ಮಾಡಬೇಕಾಗಿದೆ. ಇದರಿಂದ ಆತ್ಮ ತಮೋಪ್ರಧಾನದಿಂದ ಸತೋಪ್ರಧಾನವಾಗಲಿ. ತಂದೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಲು ನಿಮ್ಮನ್ನು ತಯಾರು ಮಾಡುತ್ತಿದ್ದಾರೆ. ರಾಜಧಾನಿ ಪೂರ್ಣ ಸ್ಥಾಪನೆಯಾಗುವುದು, ನಂತರ ವಿನಾಶವಾಗುವುದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ವಿಷ್ಣುಪುರಿಯಲ್ಲಿ ಹೋಗಲು ಸ್ವಯಂವನ್ನು ಅರ್ಹರನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಸಂಪೂರ್ಣ ಪಾವನರಾಗಬೇಕಾಗಿದೆ. ಅಶುದ್ಧ ಆಹಾರ ಪಾನೀಯಗಳನ್ನು ತ್ಯಾಗ ಮಾಡಬೇಕಾಗಿದೆ. ವಿನಾಶಕ್ಕೆ ಮೊದಲು ತಮ್ಮ ಸರ್ವಸ್ವವನ್ನು ಸಫಲ ಮಾಡಿಕೊಳ್ಳಬೇಕಾಗಿದೆ. ಬೇಗ ಬೇಗನೆ ಓದಿ ಬುದ್ಧಿವಂತರಾಗಬೇಕಾಗಿದೆ. ಯಾವುದೇ ವಿಕರ್ಮವಾಗದಿರಲಿ, ಇದರ ಮೇಲೆ ಗಮನವನ್ನಿಡಬೇಕಾಗಿದೆ. ವರದಾನ. ಪ್ರಾರ್ಥಿಸುವುದನ್ನು ನೆನಪಿನಲ್ಲಿ ಪರಿವರ್ತನೆ ಮಾಡುವಂತಹ ಸ್ವತಃ ಹಾಗೂ ನಿರಂತರ ಯೋಗಿ ಭವ. ಸಂಗಮ ಯುಗದ ವಿಶೇಷತೆಯಾಗಿದೆ ಈಗೀಗ ಪುರುಷಾರ್ಥಿ, ಈಗೀಗ ಪ್ರತ್ಯಕ್ಷ ಫಲ.
ಈಗ ಸ್ಮೃತಿ ಸ್ವರೂಪ, ಈಗ ಪ್ರಾಪ್ತಿಯ ಅನುಭವವಾಗುವುದು. ಭವಿಷ್ಯದ ಗ್ಯಾರಂಟಿಯಂತೂ ಇದ್ದೇ ಇದೆ. ಆದರೆ ಭವಿಷ್ಯಕ್ಕಿಂತಲೂ ಶ್ರೇಷ್ಠವಾದ ಭಾಗ್ಯ ವರ್ತಮಾನದ್ದಾಗಿದೆ. ಈಗ ಭಾಗ್ಯದ ನಶೆಯಲ್ಲಿ ಇರುತ್ತೀರೆಂದರೆ ಸ್ವತಃವಾಗಿಯೇ ನೆನಪಿರುವುದು. ಎಲ್ಲಿ ನೆನಪಿದೆಯೋ ಅಲ್ಲಿ ಏನು ಮಾಡಲಿ, ಹೇಗೆ ಮಾಡಲಿ, ಇದಾಗೋದಿಲ್ಲ, ಸ್ವಲ್ಪ ಸಹಯೋಗ ಕೊಡಿ, ಈ ರೀತಿ ಪ್ರಾರ್ಥಿಸುವುದು ಇರೋದಿಲ್ಲ. ಹಾಗಾದರೆ ಪ್ರಾರ್ಥನೆ ಮಾಡುವುದನ್ನು ಬಿಟ್ಟು ಸ್ವತಃ ಯೋಗಿ, ನಿರಂತರ ಯೋಗಿಯಾಗಿರಿ. ಸುವಾಕ್ಯ: ಯಾರು ತಮ್ಮನ್ನು ಅತಿಥಿ ಎಂದು ತಿಳಿದುಕೊಂಡು ನಡೆಯುವರೋ ಅವರೇ ಮಹಾನ್ ಸ್ಥಿತಿಯ ಅನುಭವ ಮಾಡುವರು. ಅವ್ಯಕ್ತ ಸೂಚನೆ: ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಸಂಘಟನೆಯ ಬಲ, ಸ್ನೇಹದ ಬಲ, ಒಬ್ಬರು ಇನ್ನೊಬ್ಬರಿಗೆ ಸಹಯೋಗ ಕೊಡುವುದರ ಬಲ ಮತ್ತು ಸಹನಶೀಲತೆಯ ಬಲ ಜಮಾ ಮಾಡಿಕೊಳ್ಳಿರಿ. ಆಗ ಮಾಯೆ ಎಂದೂ ದಾಳಿ ಮಾಡಲು ಸಾಧ್ಯವಿಲ್ಲ. ನಂತರ ಜಯ ಜಯಕಾರ ಘೋಷಣೆಯಾಗುವುದು. ಯಾವಾಗ ಇಷ್ಟೆಲ್ಲ ಅನೇಕತೆ ಇದ್ದರೂ ಒಂದಾಗಿ ಕಾಣಿಸುವುದೋ, ಒಬ್ಬರ ಲಗನ್ನಿನಲ್ಲಿ ಮಗ್ನ, ಏಕರಸದಲ್ಲಿ ಸ್ಥಿತರಾಗುವಿರೋ, ಆಗ ಪ್ರತ್ಯಕ್ಷತೆಯ ಲಕ್ಷಣ ಕಾಣಿಸುವುದು. ನಿಮ್ಮೆಲ್ಲರ ಪ್ರತಿಜ್ಞೆಯೇ ಪ್ರತ್ಯಕ್ಷತೆಯಲ್ಲಿ ಸಮೀಪ ತರುವುದು. ಒಳ್ಳೆಯದು. ಇಂದಿನ ಮುರಳಿಯ ಪ್ರಶ್ನೋತ್ತರ: ಈಶ್ವರೀಯ ಕುಟುಂಬದ ಅದ್ಭುತ ಯೋಜನೆ ಯಾವುದಾಗಿದೆ? ಈಶ್ವರೀಯ ಕುಟುಂಬದ ಯೋಜನೆಯಾಗಿದೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡುವುದು. ಒಂದು ಸದ್ಧರ್ಮದ ಸ್ಥಾಪನೆ ಮಾಡಿ ಅನೇಕ ಧರ್ಮಗಳ ವಿನಾಶ ಮಾಡುವುದು. ಮನುಷ್ಯರು ಜನಸಂಖ್ಯಾ ನಿಯಂತ್ರಣ ಮಾಡಲು ಯೋಜನೆಗಳನ್ನು ಮಾಡ್ತಾರೆ. ತಂದೆ ತಿಳಿಸ್ತಾರೆ, ಅವರ ಯೋಜನೆಗಳು ನಡೆಯೋದಿಲ್ಲ. ನಾನೇ ಹೊಸ ಪ್ರಪಂಚದ ಸ್ಥಾಪನೆ ಮಾಡ್ತೇನೆ. ಆಗ ಉಳಿದೆಲ್ಲ ಆತ್ಮರು ಮೇಲೆ ಮನೆಗೆ ಹೊರಟು ಹೋಗುವರು. ನಂತರ ಕೆಲವು ಆತ್ಮಗಳೇ ಇರ್ತಾರೆ. ಒಳ್ಳೆಯದು. ಓಂ ಶಾಂತಿ.